ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಖ್ಯನು, ಪ್ರಣವ ಪ್ರಕೃತಿ ಸೌಖ್ಯನು, ಪ್ರಣವ ಪ್ರಕೃತಿ ಸೌಖ್ಯನು. ಆತ್ಮೀಯರೇ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ಎಂದಿನಂತೆ ಅವರು ಸಾಕಷ್ಟು ವಿಚಾರಗಳನ್ನ ನಿಮ್ ಮುಂದೆ ಹಂಚ್ಕೊಳ್ಳೋರಿದ್ದಾರೆ. ಇವತ್ತು ಲೋಭದಿಂದ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ ಮೋಹದೆಡೆಗೆ, ಅಂದ್ರೆ ಮೋಹದ ಕುರಿತಾಗಿ ಅನೇಕ ವಿಚಾರಗಳನ್ನ ನಾವು ಇವತ್ತು ಸ್ವಾಮೀಜಿಯವರಿಂದ ತಿಳ್ಕೊಳ್ತಾ ಇದ್ದೇವೆ. ಏನ್ ಹೇಳ್ತೀರಾ ಸ್ವಾಮೀಜಿ ಮೋಹದ ಬಗ್ಗೆ? ಮೋಹ ಬೇಕು. ಚನ್ನಬಸವಣ್ಣವ್ರ ಸೂತ್ರ ಹೇಳ್ತಾ ಇದ್ದೆ ನಾನು. ಪ್ರತಿಯೊಂದು ಗುಣಕ್ಕೂ ಕೂಡ ಅವ್ರ ಸೂತ್ರ ಕೊಟ್ಬಿಟ್ಟಿದ್ದಾರೆ. ಹೌದು. ಮೋಹ ಬೇಕು ಗುರು ಲಿಂಗ ಜಂಗಮದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ. ಮೋಹ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ, ಅತಿಯಾದ ಪ್ರೀತಿ, ಕುರುಡು ಪ್ರೀತಿ ಅಂತ ಕರೀತಾರೆ. ಪ್ರೀತಿ ಕುರುಡು ಅಥವಾ ಪ್ರೇಮ ಕುರುಡು ಅಂತ ಹೇಳ್ತಿರ್ತಾರೆ. ಅಂದ್ರೆ ಅದು ಕೆಲವು ಸಾರಿ ಪೆಟ್ಟು ಕೊಟ್ರು ಕೂಡ ಅದನ್ನ ಬಿಡಕ್ಕೆ ತಯಾರಿರಲ್ಲ ಮನುಷ್ಯ. ಅದಕ್ಕೆ ಬಲಿಯಾದವನು ಪೆಟ್ಟು ಕೊಡ್ತಾ ಇರುತ್ತೆ. ಅವನು ಆ ವ್ಯಕ್ತಿ ಅಥವಾ ಪುರುಷ ಅಥವಾ ಮಹಿಳೆ ಪರಸ್ಪರರಲ್ಲಿ ಯಾರು ಮೋಹಿಗಳಿರ್ತಾರೋ ಅದು ಎರಡು ಕಡೆ ಸೇಮ್ ಇರೋದಿಲ್ಲ. ಮೋಹದೊಂದು ಗುಣ ಅದು. ಒಂದ್ ಕಡೆಯಿಂದ ಪೆಟ್ಟು ತಿಂದ್ರು ಕೂಡ ಮತ್ತು ಮೋಹಕ್ಕೆ ಬಲಿ ಆಗ್ತಿರ್ತಾರೆ. ಅದು ಆಗ್ಬಾರ್ದು. ಅದಕ್ಕೆ ಈ ಮೋಹಕ್ಕೆ ಇನ್ನೊಂದು ಶಬ್ದ ಏನ್ ಹೇಳ್ತಾರೆ ಅಂದ್ರೆ ವ್ಯಾಮೋಹ ಅಂತ ಕೂಡ ಹೇಳ್ತಾರೆ. ಅಥವಾ ಮೋಹಾಂಧತೆ, ಮೋಹಾಂಧರು ಅಂತ ಹೇಳ್ಬಿಡ್ತಾರೆ. ಈ ಮತಾಂಧರು ಅಂತ ಹೆಂಗಂತಾರ ಹಂಗೆ ಮೋಹಾಂಧರು ಅಂತ ಹೇಳ್ತಾರೆ. ಮೋಹಾಂಧರ ಆಗ್ಬಾರ್ದು ನಾವು. ಮೋಹ ಇರ್ಬೇಕು. ಮೋಹ ಇರ್ಬೇಕು. ಅಂದ್ರೆ ಈಗ ಒಂದು ತಾಯಿ ತನ್ನ ಮಕ್ಕಳನ್ನ ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡೋದು ಒಂಥರ ಮೋಹನೆ. ಅದು ಮೋಹನೆ. ಆದ್ರೆ ಕುರುಡಾಗ್ಬಾರ್ದು. ಅದು ಕುರುಡಾಗ್ಬಾರ್ದು. ಅಂದ್ರೆ ಈ ಒಂದು ಮಗು ತಪ್ಪು ಮಾಡ್ತಾ ಇದೆ ಅಂತ ಗೊತ್ತಿರುತ್ತೆ, ಗೊತ್ತಿದ್ರು ಕೂಡ ಅದ್ರ ಮೇಲೆ ಅತಿ ವ್ಯಾಮೋಹದಿಂದ ಅದೇನ್ ಮಾಡಿದ್ರು ಬಿಟ್ಟು ಬಿಡೋದಲ್ಲ. ಆಮೇಲೆ ದಂಡ್ಸಂಗಿಲ್ಲ, ಹಂಗೆಲ್ಲ ಆಮೇಲೆ ಬೈಯಂಗಿಲ್ಲ ಅಥವಾ ಅದಕ್ಕೆ ಬುದ್ಧಿ ಹೇಳಂಗಿಲ್ಲ ಅಂದಾಗ ನಾವು ಅತಿ ಮೋಹ ಮಾಡಿದ್ರೆ ಒಂದ್ ಕಡೆ ಮಗು ಆಗ್ಬೋದು ಅಥವಾ ಶಿಷ್ಯ ಆಗ್ಬೋದು ಅಥವಾ ಯಾರೇ ಇದ್ರು ಅವ್ರು ಕೆಡ್ತಾ ಹೋಗ್ಬಿಡ್ತಾರೆ. ಆಮೇಲೆ ಮೋಹಿಗಳು ಕೊನೆಗೆ ದುಃಖಿಗಳೇ ಆಗ್ಬಿಡ್ತಾರೆ. ಅದಕ್ ಚನ್ನಬಸವಣ್ಣವ್ರು ಏನ್ ಹೇಳೋದು ಅಂದ್ರೆ, ನಿನ್ನ ಈ ಮೋಹದ ಗುಣ ಇದೆಯಲ್ಲ ಹುಟ್ಟು ಗುಣನಪ್ಪ ಅದು, ಅದನ್ನ ಬಿಡಕ್ ಬರಲ್ಲ. ನಿನ್ ಮೋಹ ಇರ್ಲಿ ಯಾವ್ದ್ರ ಮೇಲೆ ಅಂದ್ರೆ ಗುರು ಲಿಂಗ ಜಂಗಮ. ಗುರುವಿನ ಮೇಲೆ ಮೋಹ ಅಂದ್ರೆ ಏನು ಅಂದ್ರೆ, ಈಗ ಗುರು ಒಬ್ರು ನಮ್ಗೆ ಯಾರೋ ಮಾರ್ಗದರ್ಶನ ಮಾಡೋರು ಇರ್ತಾರೆ, ಕಲಿಸೋರು ಇರ್ತಾರೆ. ಶಾಲೆಗಳಲ್ಲಿ ಈಗ ಹೈಸ್ಕೂಲ್, SSLC ಮತ್ತೆ PUC ಗೆ ವಿಶೇಷವಾದ ಕ್ಲಾಸ್ ಹಾಕೋದು, ಆಮೇಲೆ ಎಕ್ಸ್ಟ್ರಾ ಕಾಳಜಿ ಮಾಡ್ತಾ, ವಿಶೇಷ ಕಾಳಜಿ ಮಾಡ್ತಾ ಹೇಳ್ಕೊಡ್ತಿರ್ತಾರೆ. ಅದು ಆ ಶಿಕ್ಷಕರ ಮೇಲೆ ವಿದ್ಯಾರ್ಥಿಗಳಿಗಿರೋ ಮೋಹ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಕರ ಮೇಲೆ ಮೋಹ ಇರ್ಬೇಕು. ಅಂದ್ರೆ ನಾನು ಕಲಿಬೇಕು, ಇನ್ನೂ ಜಾಸ್ತಿ ಕಲಿಬೇಕು, ನನ್ನ ಗುರುಗಳಿಗೆ ನಾನೆಂದು ನೋವು ಮಾಡಬಾರ್ದು, ಅವರ ಆಸೆಗೆ ನಾನು ವಿರುದ್ಧ ಆಗ್ಬಾರ್ದು ಅನ್ನುವಂಥದ್ದು ವಿದ್ಯಾರ್ಥಿಗಳು ಇರ್ಬೇಕು. ಇಲ್ಲಿಂದ ಪ್ರಾರಂಭ ಆಗಿದ್ದು ಮುಂದೆ ಗುರು ಅಂದ್ರೆ ದೀಕ್ಷಾ ಗುರು ಲೆಕ್ಕಕ್ಕೆ ಬರ್ತಾರೆ. ಅಂದ್ರೆ ನಮಗೆ ನಮ್ಮ ಜೀವನದ ಮೂಲ ಸಿದ್ಧಾಂತವನ್ನೇ ತಿಳಿಸ್ಕೊಟ್ಟು ನಮಗೆ ಯಾವ್ದು ನೋವನ್ನು ಉಂಟು ಮಾಡ್ತಿರ್ತದೋ ಆ ಬಂಧನದಿಂದ ಪಾರ್ ಮಾಡ್ತಕ್ಕಂತ ದೀಕ್ಷಾ ಗುರುವಿಗೆ ಗುರು ಅಂತ ಹೇಳ್ತಾರೆ. ಅವ್ರಲ್ಲಿ ಮೋಹ ಇಟ್ರೆ ಅವ್ರು ನಮ್ಮನ್ನ ಬಂಧನಕ್ಕೆ ಬೀಳ್ಸಲ್ಲ. ನಿಜವಾದ ಗುರು ಬಂಧನಕ್ಕೆ ಬೀಳ್ಸೋದಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಸತ್ಸಂಗದಲ್ಲಿ ಮೋಹ ಜಾಸ್ತಿ ಬರಲ್ಲ. ಎಲ್ಲಿ ಜಗಳ ಆಡ್ತಿರ್ತಾರಲ್ಲ ಅಲ್ಲೇ ಮೋಹ ಜಾಸ್ತಿ ಇರುತ್ತೆ. ನೋಡಿ ಬೇಕಾದ್ರೆ ಜಗಳ ಆಡ್ತಿರ್ತಾರೆ, ಮತ್ತೆ ಏನು ವಿಧಿ ಗಂಟು ಬಿದ್ಬಿಟ್ಟಿದ್ಯಾ ಮತ್ತೆ ಮರಿತಿರ್ತಾರೆ, ಮತ್ತೆ ಮೋಹ, ಮತ್ತೆ ಜಗಳ. ಈ ಒಂದು ವಿಷವೃತ್ತ ಅಂತ ಕರೆಯೋಣ, ಇದು ಮುಂದುವರಿತಾನೆ ಇರುತ್ತೆ. ಆದ್ರೆ ಗುರುವಿನ ಕರುಣೆಯಿಂದ ಲಿಂಗವ ಕಂಡೆ ಜಂಗಮವ ಕಂಡೆ ಅಂತ ಹೇಳಿ ನಮ್ಮ ಅಕ್ಕ ಮಹಾದೇವಿ ಅವರು ಹೌದು ಅವರು ಒಂದು ವಚನ ಹೇಳಿದ್ದಾರೆ.
ಅಂದ್ರೆ ಗುರು ಲಿಂಗ ಜಂಗಮ ಏನಿದಾವಲ್ಲ ಇವು ಒಂದೇ ರೇಷನ್ ಅಲ್ಲಿ ಬರ್ತಕ್ಕಂಥ. ಗುರುವಿನ ಬಿಟ್ಟು ಲಿಂಗ ಇಲ್ಲ, ಲಿಂಗ ಬಿಟ್ಟು ಜಂಗಮ ಇಲ್ಲ, ಜಂಗಮ ಬಿಟ್ಟು ಪರಮಾತ್ಮ ಇಲ್ಲ. ಅಂದ್ರೆ ಲಿಂಗ ಮತ್ತು ದೇವರು ಒಂದೇ. ಲಿಂಗಕ್ಕೇನೆ ದೇವರು ಅಂತ ಹೇಳೋದು, ದೇವರಿಗೆ ಲಿಂಗ ಅಂತ ಹೇಳೋದು. ಆದ್ರಿಂದ ಗುರು ಅಂದ್ರೆ ಇಲ್ಲಿ ನಮ್ಮ ಎದುರಿಗೆ ನಿಂತ್ಕೊಂಡು ಉದ್ಧರಿಸ್ತಕ್ಕಂತ ದೀಕ್ಷಾ ಗುರು. ಅವರಲ್ಲಿ ಮೋಹ ಇದ್ರೆ ಅವ್ರು ನಮ್ಮನ್ನ ಪಾರ್ ಮಾಡ್ತಾರೆ. ಲಿಂಗದಲ್ಲಿ ಮೋಹ ಇರ್ಲಿ. ಈಗ ಅಕ್ಕ ಮಹಾದೇವಿ, ಮೀರಾಬಾಯಿ, ಇನ್ನು ಅನೇಕ ಜನ ಶರಣೀಯರು ಅತಿ ಮೋಹಿಗಳಾಗಿದ್ರು ಲಿಂಗದ ಬಗ್ಗೆ. ಲಿಂಗಕ್ಕಾಗಿ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಿದ್ರು. ಮಾದೇವಿ ಅಕ್ಕ ಅಂತ ಒಂದ್ ಕಡೆ ಅವ್ರ ತಾಯಿ ಬಹಳ ಅಡ್ಡಿಪಡಿಸ್ತಿರ್ತಾರೆ ಕಲ್ಯಾಣಕ್ಕೆ ಹೋಗಕ್ಕೆ. ಆವಾಗ ಒಂದು ಮಾತು ಹೇಳ್ತಾರ ಅವರು, ನಿನ್ನ ತಾಯಿತನವನ್ನು ಅಲ್ಲೇ ಹೋಗೆ ಅಂದ್ಬಿಡ್ತಾರೆ. ನಿನ್ ತಾಯಿತನೇ ಒಲ್ಲೆ, ನಾನು ಶರಣರ ಪದತಲಕ್ಕೆ ಹೋಗ್ಲೇಬೇಕು, ನಾನ್ ಸಾಧನೆ ಮಾಡ್ಬೇಕು. ನೀನ್ ಇಲ್ಲಿದ್ರೆ ನನ್ನ ಬಂಧನಕ್ಕೆ ಬೀಳಿಸ್ತೀಯ, ನಾನ್ ಶರಣರ ಅನುಭವ ಮಂಟಪಕ್ಕೆ ಹೋಗ್ಲೇಬೇಕು. ಆದ್ರಿಂದ ನಿನ್ನ ತಾಯಿತನವನ್ನು ಅಲ್ಲೇ. ಅಷ್ಟು ಮಟ್ಟಿಗೆ ಅವರು ತ್ಯಾಗಿಗಳಾಗ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡ್ತೇವೆ, ಶರಣರು ಮತ್ತೆ ದಾಸರು, ಸಂತರು ಇವರೆಲ್ಲ ಅಂದ್ರೆ ಆಧ್ಯಾತ್ಮದೆಡೆಗೆನೆ ಹೋದ್ರು. ಸಂಸಾರವನ್ನ ಬಿಟ್ಟು ತಂದೆ ತಾಯಿ ಅದ್ರಲ್ಲಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಕನಕದಾಸರು ಹೇಳಿದಾರಲ್ಲ, ಆ ಗೀತೆಯಲ್ಲೂ ಹಾಗೆ ಹೇಳ್ತಾರೆ, ಎಲ್ಲವನ್ನೂ ಬಿಡ್ತೇನೆ ಹರಿ ನಿನ್ನ ಚರಣಗಳ ಕಮಲದೊಳಗ್ ನಾನು ಇರ್ತೇನೆ. ಯಾಕೆ ಅಂದ್ರೆ ಈಗ ತಂದೆ ತಾಯಿ ಬಂಧು ಬಳಗ ಹೊರಗಿರ್ತಾರೆ, ಅವ್ರನ್ನ ಬಿಡ್ಬೋದು. ಹರಿಯ ಚರಣ ಮೇಲ್ನೋಟಕ್ಕೆ ನಿಮಗೆ ಗುಡಿಲ್ ಕಾಣಿಸ್ಬೋದು ಅಥವಾ ಇನ್ನೆಲ್ಲ ಕಾಣಿಸ್ಬೋದು, ಆದ್ರೆ ಆ ಪರಮಾತ್ಮನ ಚರಣದ ಗುರುತು, ಆ ಪರಮಾತ್ಮನ ಚರಣದ ಏನ್ ಅಂಶ ಆತ್ಮ ನಮ್ಮ ಹೃದಯದಲ್ಲೇ ಇದೆಯಲ್ಲ. ಹೇಗೆ ತೊರಿತೀರ ನೀವು? ತೊರೆಯಕ್ ಬರೋದೇ ಇಲ್ಲ. ಆದ್ರಿಂದ ಅವರು ಎಲ್ಲವನ್ನೂ ಬಿಟ್ಟು ಪರಮಾತ್ಮನ ಕಡೆಗೆ ಯಾಕೆ ಹೋದ್ರು ಅಂದ್ರೆ ಅದ್ ಅಂತಿಮ ಸಿದ್ಧಿ. ಅಂತಿಮವಾಗಿ ಅದೇ ಉಳಿಯೋದು. ಇನ್ನು ಜಗತ್ನಲ್ಲಿ ಮೃತ್ಯು ಅನ್ನುವಂಥದ್ದು ನಮ್ಮಿಂದ ಎಲ್ಲವನ್ನೂ ಕಸ್ಕೊಳುತ್ತೆ, ನಮ್ಮ ದೇಹವನ್ನೇ ಕಸ್ಕೊಂಡ್ ಬಿಡುತ್ತೆ. ಆದ್ರೆ ಆ ಪರಮಾತ್ಮನ ಅಂಶ ಏನಿದೆಯಲ್ಲ ಅದು ಜನ್ಮ ಜನ್ಮಕ್ಕೆ ಸಾಗಿ ಸಾಗಿ ಬರ್ತಾ ಇರುತ್ತೆ ನಮ್ ಜೊತೆಗೆ. ಆದ್ರಿಂದ ತೊರೆಯೋದಕ್ ಬರೋದೇ ಇಲ್ಲ, ತೊರೆಯೋದಕ್ಕಾಗಲ್ಲ. ಆದ್ರಿಂದ ಲಿಂಗದಲ್ಲಿ ಮೋಹ ಇರ್ಲಿ, ಜಂಗಮದಲ್ಲಿ ಮೋಹ. ಜಂಗಮ ಅಂದ್ರೆ ಸಮಾಜ ಅಂತ ಕೂಡ ನಾವು ಅರ್ಥ ತಗೋಬಹುದು. ಜಂಗಮ ಅಂದ್ರೆ ತ್ಯಾಗಿಗಳು, ಯೋಗಿಗಳು, ಸಿದ್ಧ ಪುರುಷರು, ಅವ್ರಿಗೆ ಜಂಗಮ ಅಂತ ಹೇಳ್ತಾರೆ. ಆದ್ರೆ ಸಮಾಜ ಅಂತ ಕೂಡ ಅರ್ಥ ತಗೋಬಹುದು. ಸಮಾಜ ಸೇವೆ ಮಾಡೋದ್ರಲ್ಲಿ ಮೋಹ ಇರ್ಲಿ. ಈಗ ಮದರ್ ತೆರೇಸಾ ಅವರು ನಿಮ್ಗೆ ನೆನಪಿಗೆ ಬರ್ತಾರೆ. ಸೇವೆ ಅಂದ ಕೂಡ್ಲೆ ಮದರ್ ತೆರೇಸಾ ಕುಷ್ಠರೋಗಿಗಳನ್ನ ಒಂದ್ ಮಗು ಬಿದ್ದಿದ್ರೆ ಎತ್ಕೊಂಡ್ ಬಂದು ಅದ್ರ ಗಾಯ ತೊಳೆದು ತಾವೇ ಔಷಧಿ ಹಚ್ತಿದ್ರು. ಇದು ಮೋಹನೇ. ಆದ್ರೆ ಇದು ಬಂಧನಕ್ಕೀಡು ಮಾಡುವ ಮೋಹ ಅಲ್ಲ. ನೋಬೆಲ್ ಪ್ರೈಸ್ ಕೊಡಿಸ್ತಕ್ಕಂತ ಭಾವಬಂಧನವನ್ನು ಬಿಡಿಸಿ ಸಮಾಜದ ಬಗ್ಗೆ. ಆ ಮಗು ಅವ್ರದ್ದಲ್ಲ, ಯಾರದ್ದೋ ಮಗು ಇರ್ಲಿ, ಆದ್ರೆ ಇದು ಪರಮಾತ್ಮನ ಮಗು, ಪರಮಾತ್ಮನ ಅಂಶ. ಅವ್ರಿಗೆ ಅಂತ ಮೋಹದಿಂದ ಅವ್ರ ಬಂಧನಕ್ಕೀಡಾಗ್ಲಿಲ್ಲ, ನೋಬೆಲ್ ಪ್ರೈಸ್ ತಗೊಂಡ್ರು. ಅಂದ್ರೆ ಅಂತಹ ಒಂದು ಶಕ್ತಿ ಇದೆ ಇದಕ್ಕೆ. ಆ ಮೋಹ ಅನ್ನೋ ಗುಣವನ್ನ ನಾವು ಸೇವೆಗೆ ಕನ್ವರ್ಟ್ ಮಾಡ್ಕೊಂಡ್ರೆ, ಸೇವೆಗೆ ಪರಿವರ್ತನೆ ಮಾಡ್ಕೊಂಡ್ರೆ ಅದು ನಮ್ಮನ್ನು ಉದ್ಧರಿಸಬಲ್ಲದು, ಜಗತ್ತನ್ನು ಉದ್ಧರಿಸಬಲ್ಲದು. ಈ ನಮ್ ದೇಶ ಪ್ರೇಮಿಗಳಿದಾರಲ್ಲ, ಅವ್ರಿಗಿಂತ ವ್ಯಾಮೋಹಿಗಳು ಯಾರಿದ್ದೀವಿ ನಾವು? ದೇಶ ಸ್ವಾತಂತ್ರ್ಯ ಗಳಿಸ್ಬೇಕು ಅಂತ ಹೇಳಿ ಅವರು ಬ್ರಿಟಿಷ್ ಕೊಡ್ತಕ್ಕಂತ ಎಂತ ಶಿಕ್ಷೆ ಏನಾದ್ರು ಸಹಿಸ್ಕೊಂಡ್ರು. ಚಿತ್ರಹಿಂಸೆಯನ್ನ ಸಹಿಸ್ಕೊಂಡು ಕಾಡು ಮೇಡು ಅಲೆದು ಆಮೇಲೆ ಆ ಕರಿ ನೀರಿನ ಶಿಕ್ಷೆ ಅಂತ ಕೊಡ್ತಿದ್ರು. ಅಂಡಮಾನ್ ನಿಕೋಬಾರ್ ತಗೊಂಡೋಗ್ಬಿಟ್ರೆ 1 ವರ್ಷದಲ್ಲಿ ಸತ್ತ ಹೋಗ್ಬಿಡ್ತಿದ್ರು. ಗಾಣಕ್ಕೆ ಕಟ್ಟಿ ಎಣಿಸ್ತಾ ಇದ್ರು. ಆದ್ರೂ ಕೂಡ ಅವರು ನಾವು ದೇಶಕ್ಕೆ ಹೋರಾಟ ಮಾಡಲ್ಲ, ತಪ್ಪು ಒಪ್ಕೊಂಡ್ವಿ ಅಂತ ಅಂತಿರ್ಲಿಲ್ಲ. ಆ ಜೀವ ಬಿಡ್ತಿದ್ರೆ ಹೊರತು ಇಂಥ ವ್ಯಾಮೋಹಿಗಳು ನಿಮ್ಗೆ ಇವಾಗ ಯಾರು ಸಿಗ್ತಾರೆ? ಯಾರು ಸಿಗಲ್ಲ. ಈಗಿರುವ ವ್ಯಾಮೋಹ ಜಾಸ್ತಿ ಇದೆ. ಅತಿ ವ್ಯಾಮೋಹನೇ ಸ್ವಾರ್ಥ ವ್ಯಾಮೋಹ, ಅದ್ರಲ್ಲೂ ಧನ ವ್ಯಾಮೋಹನೇ ತುಂಬಾ ಅಂತ ಹೇಳ್ಬಹುದು. ಕನಸಿನಲ್ಲೂ ದುಡ್ಡು ಎಣಿಸೋರೆ ಜಾಸ್ತಿ ಅಂತ ಅನ್ಕೊಳ್ಳೋಣ. ಕೇಳುಗ್ರೆ, ಮೋಹದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ವಿ, ಆದ್ರೆ ವೇಳೆ ಆಗ್ತಾ ಬಂತು. ಕೇಳುಗ್ರೆ, ಈ ಸಂಚಿಕೆಯಲ್ಲಿ ನಾವು 5ನೇ ಸಂಚಿಕೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನ ಗಳಿಸಿದವರ ಹೆಸರುಗಳನ್ನ ತಿಳ್ಕೊಳ್ಬೇಕು. ಕೇಳುಗ್ರೆ, ಮತ್ತೆ ನೀವೆಲ್ಲ ರೆಡಿ ಇದ್ದೀರಲ್ಲ? ಅಂತೂ ನೀವೆಲ್ಲ ಊಹೆ ಮಾಡ್ಕೊಳ್ತಾ ಇದ್ದೀರಿ ನಿಮ್ದೇ ಹೆಸರು ಬರ್ತದೆ ಅಂತ ಹೇಳಿ. ಹೌದು, ನೋಡೇ ಬಿಡೋಣ ಯಾರ ಹೆಸರಿದೆ ಅಂತ ಹೇಳಿ. ಹೌದಲ್ಲ, ನೋಡೇ ಬಿಡೋಣ ಯಾರು ವಿಜೇತರಾಗಿದ್ದಾರೆ ಅಂತ ಹೇಳಿ. ನಮ್ಗೀಗ ಶೈಲಜಾ ಅವರು ಯಾರು ವಿಜೇತರು ಅನ್ನೋದನ್ನ ತಿಳಿಸ್ತಾರೆ, ಕೇಳೋಣಲ್ಲ. ಮತ್ತೆ ಈ ಕಾರ್ಯಕ್ರಮವನ್ನ ಕೇಳ್ತಾನೆ ಇರಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ರಿ, ಬಹುಮಾನವನ್ನ ಗೆಲ್ರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಲಿಂಗ ವ್ಯಾಮೋಹಿಗಳಾದಂಥ 3 ಜನರ ಹೆಸರುಗಳನ್ನು ತಿಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ, ಲಿಂಗ ವ್ಯಾಮೋಹಿಗಳಾದಂಥ 3 ಜನರ ಹೆಸರುಗಳನ್ನು ತಿಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1.
ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 5ನೇ ಸಂಚಿಕೆಯ ಪ್ರಶ್ನೆ: ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ. ಈ ವಾಕ್ಯ ಹೇಳಿದ ವಚನಕಾರರು ಯಾರು? ಉತ್ತರ: ಸಕಲೇಶ ಮಾದರಸ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ಶ್ರೋತೃಗಳು ಹುಸೇನ್ ಸಾಬ್ ಕೊಪ್ಪದ್, ಇಂದಿರಾನಗರ, ಹುಲ್ಯಾಳ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. 2ನೇ ಅದೃಷ್ಟಶಾಲಿ ಕೇಳುಗರು ಬಿಎಸ್ ವಾಲ್ಮೀಕಿ, ಸಹ ಶಿಕ್ಷಕರು, ಹೊಂಬಳ, ಗದಗ ಜಿಲ್ಲೆ. ನಮ್ಮ ತೃತೀಯ ಅದೃಷ್ಟಶಾಲಿ ಕೇಳುಗರು ದಾಕ್ಷಾಯಿಣಿ ಫಕೀರಪುರ್, ಸಹ ಶಿಕ್ಷಕರು, ಬೇವಿನಹಾಳ, ಹುನಗುಂದ ತಾಲೂಕು, ಬಾಗಲಕೋಟೆ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 6ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.